ಮಾತಾಡಬೇಡ್ರಿ. ಅಕ್ಕ ನಂದು ಒಂದು ಆರೋಪ ಐತೆ, ನೀವು ಆಂಕರೇ ಅಲ್ಲ ಅಂತ. ಮತ್ತೆ ರಿಪೋರ್ಟರ್, ನೀವು ರಿಪೋರ್ಟರು ಅಲ್ಲ. ಅಷ್ಟೇನೆ, ಕರೆಕ್ಟ್ ಉತ್ತರ ಸಿಕ್ಕೈತ್ ನೋಡ್ರಿ. ಗಟ್ ಮಾಡಿ ಹಾಕ್ರಿ ಇದ್ರನ್ನ. ಇಲ್ಲ, ನನ್ನ ಉತ್ತರ ಕರೆಕ್ಟ್ ಆಗಿ ಆಯ್ತಾ? ಒಂದ್ ನಿಮಿಷ, ನೀವೇನ್ ಕೇಳಿದ್ರಿ? ನೀವೇನಕ್ಕ ಕೇಳಿದ್ರಿ? ದಯವಿಟ್ಟು ಬೇಜಾರು ಮಾಡ್ಕೊಬೇಡ್ರಿ, ಇಲ್ಲಿ ಕೂತಿರೋರು ಯಾರೇ ಇರ್ಬೋದು. ಅಲ್ಲ ಅನ್ನೋದಕ್ಕ ಅದೇನು ಅವ್ರ ಮನೆ ಆಸ್ತಿ ತಗೊಂಬಂದು ನಾನು ಕೊಟ್ಟಿರೋದಾ? ಅವ್ರಲ್ಲ ಅನ್ನೋದಕ್ಕ ನಾನು ಹೇಳೋದು ಅರ್ಥ ಆಯ್ತಣ್ಣ? ಅಭಿಮಾನಿಗಳು ಕೊಟ್ಟಿರೋದಕ್ಕ. ಇವಾಗ ನೀವು ಒಂದು ವೃತ್ತಿ ಅಂತ ಹೋಗಿದ್ದೀರಾ, ನಿಮ್ಮ ಮೇಲೆ ಆಗದಿರೇ ಇರೋರು ಹೇಳ್ಬಹುದು ಅಷ್ಟೇ. ಇನ್ನೇನು ಮಾಡಕ್ ಸಾಧ್ಯ? ಅವ್ರಿಗೇನು ಹೇಳ್ರಿ? ಸಾಧನೆ ಅನ್ನೋ ಪದದ ಹತ್ರಕ್ಕೂ ಹೋಗಕ್ ಆಗಲ್ಲ ಅವರು. ಇನ್ನು ಸಾಧನೆ ಅನ್ನೋದು ಮಾಡೋಕ್ಕಾಗ್ದಿದ್ಮೇಲೆ ಕೆಲಸ ಅನ್ನೋದು ಅಂತೂ ಅವ್ರ ಲೈಫಲ್ಲಿ ಇರಲ್ಲ. ಇನ್ನೇನು ಮಾಡಬೇಕು? ಯಾರ್ದಾದ್ರೂ ಕಾಲು ಎಳ್ಕೊಂಡು ಜೀವನಗಳು ಮಾಡಬೇಕು. ಕರೆಕ್ಟ್ ಅಣ್ಣ? ಅದಕ್ಕೆ ಇವಾಗ ಕೆಲವೊಬ್ಬರು ಯಾರಾದರೂ ಬೆಳೀತಾವ್ರೆ ಅಂತಂದವಾಗ ಅಪ್ಪ ಒಂದು ಒಳ್ಳೇದಾಗಲಿ ಅಂತ ಬಯಸೋದು ಎಲ್ಲರ ಮನಸ್ಗೂ ಬರ್ತದೆ. ಇನ್ನು ಕೆಲವೊಬ್ರಿಗೆ ಏನು ಬರ್ತದೆ? ಇದರಿಂದ ನಮ್ಮ ಬೇಳೆ ಹೆಂಗೆ ಬೇಯಿಸ್ಕೊಬೇಕು ಅಂತ ಇರ್ತದೆ. ಯಾವಾಗ ಅವ್ರು ಬೇಳೆ ಬೇಯಿಸ್ಕೊಳಕ್ ಆಗಲ್ಲ ಅಂದವಾಗ ಆರೋಪ ಮಾಡಬಹುದು. ಆರೋಪಿ ಮಾಡೋಕ್ಕಾಗಲ್ಲ. ಆರೋಪ ಮಾಡ್ಬೋದು, ಆರೋಪಿ ಮಾಡೋಕ್ಕಾಗಲ್ಲ. ಉತ್ತರ ಸಿಕ್ತಲ್ಲ? ಅದಕ್ಕೆ ನಾನು ಹಳ್ಳಿಕಾರ್ ಒಡೆಯ ಅಲ್ಲ ಅನ್ನೋರ್ಕ ನಾನು ಒಂದೇ ಹೇಳೋದು, ನಾನು ಹಳ್ಳಿಕಾರ ಅಂತ ಹೇಳಿದಾಗ ಅವ್ರದ್ದು ವಿಡಿಯೋಗಳು ತೋರಿಸ್ಲಿ, ನಾವು ಅವತ್ತಿತ್ತು ಮಾತಾಡಿದ್ರಿ ಅಂತ. ಅವ್ರಿಗೆ ನೀವು ವೇದಿಕೆ ಮಾಡಿ ಕೊಡೋಣ. ಏನಕ್ಕ, ನಿಮ್ಮ ಕಡೆಯಿಂದ ಅದೊಂದು ಆಗಲಿ, ಮಾಡೋಣ. ನಿಮ್ಮದೇ ಹೆಸರು ಬಳಸ್ತೀನಿ, ನಾನು ಬೇಜಾರು ಮಾಡ್ಕೊಬೇಡ್ರಿ. ನೀವು ಕೇಳಿದ್ಕ ನಾನು ಯಾರನ್ನ ಒಬ್ಬರ ಹತ್ರ ಇಂಟ್ರ್ಯಾಕ್ಟ್ ಮಾಡಿ ಮಾತಾಡೋದು ಜಾಸ್ತಿ. ಯಾರನ್ನ ಇದ್ರೆ ಯಾರಣ್ಣ ಅಂತೀನಿ. ಅದು ನಮ್ಮ ಆಡುಭಾಷೆನಲ್ಲಿ ಬಂದ್ಬಿಟ್ಟಿರೋದು. ಅದಕ್ಕೋಸ್ಕರ ಕೇಳ್ರಿ, ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ರಿ. ಟೈಮ್ ಐತೆ, ಕೊಡ್ತೀನಿ.